ಹಾಯ್ ಫ್ರೆಂಡ್ಸ್, ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ಬಾರಿ ಕೇಳಲಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ 25 ಕ್ವಶನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ ಒಂದೊಂದು ಮಾರ್ಕ್ಸು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಸೊ ಬನ್ನಿ ಸ್ನೇಹಿತರೆ ವಿಡಿಯೋ ಸೆಷನ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೇನೋ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡೋಣ. ಸೊ ಭಾರತೀಯ RBI ಯಾವಾಗ ಸ್ಥಾಪನೆ ಆಯಿತು? ಆಪ್ಷನ್ 1935, 1940, 1937, 1947. ಸೊ RBI ರಚನೆ ಆಗಿರ್ತಕ್ಕಂಥದ್ದು 1935 ಏಪ್ರಿಲ್ 1 ಅನ್ನುವಂಥದ್ದು. ಇನ್ನು ಎರಡನೇ ಪ್ರಶ್ನೆ ನೋಡೋಣ. RBI ಸ್ಥಾಪಿಸುವಂತೆ ಶಿಫಾರಸು ಮಾಡಿದ ಸಮಿತಿ ಯಾವುದು? ನರಸಿಂಹನ್ ಸಮಿತಿ, ಶಿವರಾಮ ಸಮಿತಿ, ಇಲ್ಟಾನ್ ಯಂಗ್ ಸಮಿತಿ, ಮೇಲಿನ ಯಾವುದೂ ಅಲ್ಲ. RBI ಸ್ಥಾಪಿಸುವಂತೆ ಶಿಫಾರಸು ಮಾಡಿರ್ತಕ್ಕಂಥ ಸಮಿತಿ ಆಸ್ ವಿ ನೋ ದಟ್ ಇಲ್ಟಾನ್ ಯಂಗ್ ಸಮಿತಿ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ, ಮೂರನೇ ಪ್ರಶ್ನೆ. ಸೊ RBIಯನ್ನು ಯಾವಾಗ ರಾಷ್ಟ್ರೀಕರಣ ಮಾಡಲಾಯಿತು? ಸೊ ಆಪ್ಷನ್ಸ್ 1949 ಜಾನ್ವರಿ 1, 1950 ಜಾನ್ವರಿ 1, 1947 ಜಾನ್ವರಿ 30, 1949 ಮಾರ್ಚ್ 1. ಸೊ RBIಯನ್ನು ರಾಷ್ಟ್ರೀಕರಣಗೊಳಿಸಿರ್ತಕ್ಕಂಥದ್ದು 1949 ಜಾನ್ವರಿ 1 ಅನ್ನುವಂಥದ್ದು. ಇನ್ನು ನಾಲ್ಕನೇ ಪ್ರಶ್ನೆ ನೋಡೋಣ. ಸೊ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಭಾರತದ 3ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಹಣಕಾಸಿನ ಸುಧಾರಣೆ, ಆರ್ಥಿಕ ಸುಧಾರಣೆ, ಕೃಷಿಗೆ ಉತ್ತೇಜನ, ಕೈಗಾರಿಕೋದ್ಯಮ ಉತ್ತೇಜನ. ಸೊ 3ನೇ ಪಂಚವಾರ್ಷಿಕೆಯ ಮುಖ್ಯ ಉದ್ದೇಶ ಆರ್ಥಿಕ ಸುಧಾರಣೆ ಅನ್ನುವಂಥದ್ದು. ಸೊ ಪಂಚವಾರ್ಷಿಕ ಯೋಜನೆ ಬಗ್ಗೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಾಗೆ ಕನಿಷ್ಠ ಪಕ್ಷ ಒಂದು ಕ್ವಶನ್ ಕೇಳುವಂಥ ಚಾನ್ಸಸ್ ಇದೆ. ವೆರಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇನ್ನು ಐದನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ನಾಣ್ಯಗಳನ್ನು ವಿತರಿಸುವ ಅಧಿಕಾರ ಯಾರಿಗಿದೆ? ಹಣಕಾಸು ಸಚಿವಾಲಯ, RBI, SBI ಮೇಲಿನ ಯಾವುದೂ ಅಲ್ಲ. ಸೊ ನಾಣ್ಯಗಳನ್ನು ವಿತರಿಸುವಂಥ ಅಧಿಕಾರ ಹಣಕಾಸು ಸಚಿವಾಲಯಕ್ಕಿದೆ ಅನ್ನುವಂಥದ್ದು. ಇನ್ನು ಆರನೇ ಪ್ರಶ್ನೆ ನೋಡೋಣ. ವೆರಿ ಇಂಪಾರ್ಟೆಂಟ್. MS ಸ್ವಾಮಿನಾಥನ್ ಅವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಸೊ ಆಪ್ಷನ್ ಕೈಗಾರಿಕೆ, ಕೃಷಿ, ಉದ್ಯಮ, ಮೇಲಿನ ಯಾವುದೂ ಅಲ್ಲ. MS ಸ್ವಾಮಿನಾಥನ್ ಅಂತಂದರೆ ಭಾರತದ ಒಂದು ರೀತಿಯಾಗಿರ್ತಕ್ಕಂಥ ಹಸಿರು ಕ್ರಾಂತಿಯ ಪಿತಾಮ ಅಂತೇಳಿ ನಾವು MS ಸ್ವಾಮಿನಾಥನವನ್ನು ಕರಿತಿದ್ದೀವಿ. ಈಸ್ ರಿಲೇಟೆಡ್ ಟು ಅಗ್ರಿಕಲ್ಚರ್ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ, ಏಳನೇ ಪ್ರಶ್ನೆ. ಭಾರತದ ಪ್ರಸ್ತುತ ಹಣಕಾಸು ಸಚಿವರು ಯಾರು? ಆಪ್ಷನ್ ಅರುಣ್ ಜೇಟ್ಲಿ, ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್, ಪಿಯೂಷ್ ಗೋಯಲ್. ಸೊ ಪ್ರಸ್ತುತ ಹಣಕಾಸು ಸಚಿವರು ಇರ್ತಕ್ಕಂಥದ್ದು ನಿರ್ಮಲಾ ಸೀತಾರಾಮನ್ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೊಬೆಲ್ ಪ್ರಶಸ್ತಿ ಬಂದಿದ್ದು ಯಾವಾಗ? 1969, 1970, 1998, 1975. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ನೊಬೆಲ್ ಪ್ರೈಸನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ದು 1969 ಅನ್ನುವಂಥದ್ದು. ಇನ್ನು ಒಂಬತ್ತನೇ ಪ್ರಶ್ನೆ ನೋಡೋಣ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಯಾವಾಗ ರಚಿಸಲಾಯಿತು? ಆಗಸ್ಟ್ 6, 1952, ಆಗಸ್ಟ್ 7, 1951, ಏಪ್ರಿಲ್ 1, 1950, ಮಾರ್ಚ್ 30, 1952. ಸೊ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿನ ರಚನೆ ಮಾಡಿರ್ತಕ್ಕಂಥದ್ದು ಸೊ ಆಗಸ್ಟ್ 6, 1952 ಅನ್ನುವಂಥದ್ದು. ಇನ್ನು 10ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಭಾರತದಲ್ಲಿ ಎಷ್ಟು ಷೇರು ವಿನಿಮಯ ಕೇಂದ್ರಗಳಿವೆ? 23, 24, 20, 16. ಸೊ 23 ಷೇರು ವಿನಿಮಯ ಕೇಂದ್ರಗಳನ್ನ ಭಾರತದಲ್ಲಿ ನೋಡ್ಬೋದಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. 11ನೇ ಪ್ರಶ್ನೆ. ನೀತಿ ಆಯೋಗದ ಅಧ್ಯಕ್ಷರು ಯಾರು? ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಹಣಕಾಸು ಸಚಿವರು, RBI ಮುಖ್ಯಸ್ಥರು. ಸೊ ನೀತಿ ಆಯೋಗದ ಅಧ್ಯಕ್ಷರು ಆಲ್ವೇಸ್ ಪ್ರಧಾನಮಂತ್ರಿ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ನೀತಿ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ರಿಪೀಟ್ ಆಗ್ತಾ ಇರ್ತವೆ. ವೆರಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇನ್ನು ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ಯಾರು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಅರವಿಂದ ಪನಗಾರಿಯಾ, ನರೇಂದ್ರ ಮೋದಿ, ರಾಜನಾಥ್ ಸಿಂಗ್, ಸುನಿಲ್ ಅರೋರಾ. ಸೊ ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ಅರವಿಂದ್ ಪನಗಾರಿಯಾ ಅನ್ನುವಂಥದ್ದು. ಇನ್ನು 14ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಸ್ಥಾಪಿಸಲಾಯಿತು ಯಾವಾಗ ಅನ್ನುವಂಥದ್ದು? 6 ಆಗಸ್ಟ್ 1952, 6 ಜನವರಿ 1950, 1 ಏಪ್ರಿಲ್ 1952, ಮೇಲಿನ ಯಾವುದೂ ಅಲ್ಲ. ಸೊ ರಾಷ್ಟ್ರೀಯ ಯೋಜನಾ ಆಯೋಗವನ್ನು 6 ಆಗಸ್ಟ್ 1952ರಲ್ಲಿ ರಚಿಸಲಾಗುತ್ತೆ ಸ್ನೇಹಿತರೆ. ಇನ್ನು 13ನೇ ಪ್ರಶ್ನೆ ನೋಡೋಣ. 1 ರೂಪಾಯಿ ನೋಟನ್ನು ಮುದ್ರಿಸುವವರು ಯಾರು? ಕೇಂದ್ರ ಹಣಕಾಸು ಸಚಿವಾಲಯ, RBI, ರಾಜ್ಯ ಹಣಕಾಸು ಸಚಿವಾಲಯ, ಮೇಲಿನ ಯಾವುದೂ ಅಲ್ಲ. ಸೊ 1 ರೂಪಾಯಿ ನೋಟನ್ನು ಮುದ್ರಿಸ್ತಕ್ಕಂಥದ್ದು ಕೇಂದ್ರ ಹಣಕಾಸು ಸಚಿವಾಲಯ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. 15ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ದೇವಾಸ್ ನೋಟು ಮುದ್ರಣಾ ಕೇಂದ್ರ ಯಾವ ರಾಜ್ಯದಲ್ಲಿದೆ? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ಕೇರಳ. ಸೊ ದೇವಾಸ್ ನೋಟು ಮುದ್ರಣ ಕೇಂದ್ರ ಇರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಅನ್ನುವಂಥದ್ದು ಸ್ನೇಹಿತರೆ. ಸೊ ಅದನ್ನು ಕೂಡ ತಿಳ್ಕೊಬೇಕಾಗತ್ತೆ. ಇನ್ನು 16ನೇ ಪ್ರಶ್ನೆ ನೋಡೋಣ. 1 ರೂಪಾಯಿ ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ? ಹಣಕಾಸು ಇಲಾಖೆ ಕಾರ್ಯದರ್ಶಿ, RBIನ ಮುಖ್ಯಸ್ಥರು, RBIನ ಕಾರ್ಯದರ್ಶಿ, ಮೇಲಿನ ಯಾರೂ ಅಲ್ಲ. 1 ರೂಪಾಯಿ ನೋಟಿನ ಮೇಲೆ ಹಣಕಾಸು ಇಲಾಖೆಯ ಕಾರ್ಯದರ್ಶಿ ಅವರ ಸಹಿ ಇರುತ್ತೆ ಅನ್ನುವಂಥದ್ದು. ಇನ್ನು 17ನೇ ಪ್ರಶ್ನೆ ನೋಡೋಣ.
ಯಾವ ಸಮಿತಿ ಶಿಫಾರಸಿನ ಮೇರೆಗೆ ನಾಬಾರ್ಡ್ ಸ್ಥಾಪಿಸಲಾಯಿತು? ಇಲ್ಟನ್ ಸಮಿತಿ, ನರಸಿಂಹನ್ ಸಮಿತಿ, ಶಿವರಾಮನ್ ಸಮಿತಿ, ಮೇಲಿನ ಯಾರೂ ಅಲ್ಲ. ಸೊ ನಾಬಾರ್ಡ್ ಸ್ಥಾಪಿಸಲಿಕ್ಕೆ ಶಿವರಾಮನ್ ಸಮಿತಿ ಶಿಫಾರಸು ಕಾರಣ ಅನ್ನುವಂಥದ್ದು. ಇನ್ನು 18ನೇ ಪ್ರಶ್ನೆ ನೋಡೋಣ. ಭಾರತದ ಪಂಚವಾರ್ಷಿಕ ಯೋಜನೆಯು ಯಾವ ದೇಶದಿಂದ ಅಳವಡಿಸಿಕೊಳ್ಳಲಾಗಿದೆ? ಅಮೇರಿಕಾ, ಜರ್ಮನಿ, ರಷ್ಯಾ, ಜಪಾನ್. ಸೊ ಪಂಚವಾರ್ಷಿಕ ಯೋಜನೆಯನ್ನು ನಾವು ರಷ್ಯಾದಿಂದ ಎರವಲು ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು. ಇನ್ನು 19ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು? ವೆರಿ ಇಂಪಾರ್ಟೆಂಟ್, ಸರ್ ಎಂ ವಿಶ್ವೇಶ್ವರಯ್ಯ, ಮನಮೋಹನ್ ಸಿಂಗ್, ಆರ್ ಸಿ ದತ್, ದಾದಾಬಾಯಿ ನವರೋಜಿ. ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಎನ್ನುವಂಥ ಪುಸ್ತಕವನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬರೆದಿದ್ದಾರೆ ಅನ್ನುವಂಥದ್ದು. ಇನ್ನು 20ನೇ ಪ್ರಶ್ನೆ ನೋಡೋಣ. ಭಾರತದ ಅತ್ಯಂತ ಹಳೆಯ ಬ್ಯಾಂಕ್ ಯಾವುದು? ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಹಿಂದೂಸ್ತಾನ್, ಬ್ಯಾಂಕ್ ಆಫ್ ಮೈಸೂರು, ಬ್ಯಾಂಕ್ ಆಫ್ ಇಂಡಿಯಾ. ಸೊ ಅತ್ಯಂತ ಹಳೆಯ ಬ್ಯಾಂಕ್ ಆಫ್ ಹಿಂದೂಸ್ತಾನ್ 1770 ರಚನೆ ಆಯಿತು ಅನ್ನುವಂಥದ್ದಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. 21ನೇ ಪ್ರಶ್ನೆ. ಪ್ರಸ್ತುತ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಎನ್ ಕೆ ಸಿಂಗ್, ವೈ ವಿ ರೆಡ್ಡಿ, ಕೃಷ್ಣಚಂದ್ರ ಪಂತ್, ಮೇಲಿನ ಯಾರೂ ಅಲ್ಲ. ಪ್ರಸ್ತುತ ಹಣಕಾಸು ಆಯೋಗದ ಅಧ್ಯಕ್ಷರು ಎನ್ ಕೆ ಸಿಂಗ್ ಅನ್ನುವಂಥದ್ದು. ಪ್ರಸ್ತುತ 15ನೇ ಹಣಕಾಸು ಆಯೋಗ ಅನ್ನುವಂಥದ್ದು ವಿಶೇಷತೆ ಸ್ನೇಹಿತರೆ. ಇನ್ನು 22ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಕೇಂದ್ರದ ಆದಾಯದಲ್ಲಿ ಹೆಚ್ಚು ಪಾಲನ್ನು ಪಡೆಯುವ ರಾಜ್ಯ? ಆಪ್ಷನ್ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಕರ್ನಾಟಕ, ತಮಿಳುನಾಡು. ಸೊ ಕೇಂದ್ರದ ಆದಾಯದಲ್ಲಿ ಹೆಚ್ಚು ಪಾಲನ್ನು ಪಡಿತಕ್ಕಂಥದ್ದು ಉತ್ತರ ಪ್ರದೇಶ ಅನ್ನುವಂಥದ್ದು. ಇನ್ನು 23ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಯೋಜನೆಗಳ ಕರಡು ಪ್ರತಿಯನ್ನು ಅನುಷ್ಠಾನಗೊಳಿಸುವ ಸಂಸ್ಥೆ ಯಾವುದು? ಯೋಜನಾ ಆಯೋಗ, ಸಲಹಾ ಸಮಿತಿ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಮೇಲಿನ ಯಾವುದೂ ಅಲ್ಲ. ಯೋಜನೆಗಳ ಕರಡು ಪ್ರತಿಯನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ಯೋಜನಾ ಆಯೋಗ ಅನ್ನುವಂಥದ್ದು. ಇನ್ನು 24ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಅರ್ಥಶಾಸ್ತ್ರದ ವಿಭಾಗದಲ್ಲಿ ಮೊದಲು ನೊಬೆಲ್ ಪ್ರಶಸ್ತಿ ಪಡೆದ ಮಹಿಳೆ? ಎಸ್ತರ್ ಡೂಪ್ಲೆ, ಎಲಿನಾರ್ ಆಸ್ಟ್ರಮ್, ಕ್ಲೌಡಿಯಾ ಗೋಲ್ಡಿನ್, ಮೇಲಿನ ಯಾರೂ ಅಲ್ಲ. ಸೊ ಆನ್ಸರ್ ಈಸ್ ಎಲಿನಾರ್ ಆಸ್ಟ್ರಮ್ ಅಂತಕ್ಕಂಥದ್ದು 2009ರಲ್ಲಿ ಪಡ್ಕೊಂಡ್ರು ಅನ್ನುವಂಥದ್ದು ವಿಶೇಷತೆ. ಇನ್ನು 25ನೇ ಪ್ರಶ್ನೆಯನ್ನು ಈ ವಿಡಿಯೋ ಸೆಷನ್ ಕೊನೆ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್. ದಿ ಪಾವರ್ಟಿ ಆಫ್ ಇಂಡಿಯಾ ಎಂಬ ಕೃತಿಯನ್ನು ರಚಿಸಿದವರು ಯಾರು? ಆಪ್ಷನ್ ಜವಾಹರ್ಲಾಲ್ ನೆಹರು, ಬಾಲಗಂಗಾಧರನಾಥ್ ತಿಲಕ್, ದಾದಾಬಾಯಿ ನವರೋಜಿ, ಅಮರ್ತ್ಯ ಸೇನ್. ದಿ ಪಾವರ್ಟಿ ಆಫ್ ಇಂಡಿಯಾ ಎಂಬ ಕೃತಿಯನ್ನು ರಚಿಸಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರೋ ಹಾಗೆ ದಾದಾಬಾಯಿ ನವರೋಜಿ ಅನ್ನುವಂಥದ್ದು. ಸೊ ಯಾರೆಲ್ಲ ಈ ವಿಡಿಯೋ ನೋಡೋರಿಗೆ ಧನ್ಯವಾದಗಳು ಹೇಳ್ತಾ, ಯಾರಿನ್ನೂ LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಸಪೋರ್ಟ್ ಮಾಡಿ.